ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಈ ಕ್ಷೇತ್ರದ ಮಾಜಿ ಶಾಸಕರು, ನನ್ನ ಆತ್ಮೀಯರು, ವಿದ್ಯಾರ್ಥಿ ದೆಸೆಯಿಂದಲೇ ನನಗೆ ಆತ್ಮೀಯರಾಗಿದ್ದುಕೊಂಡು ಈಗಲೂ ನನ್ನ ಆತ್ಮೀಯರಾಗಿರುವ ಸನ್ಮಾನ್ಯ ಶ್ರೀ B ರಮಾನಾಥ ರೈ ಅವರಿಗೆ ವಂದಿಸುತ್ತಾ, ಇಲ್ಲಿ ಸೇರಿರುವ ಗೋವಿಂದ ಭಟ್ಟರ ಎಲ್ಲ ಅಭಿಮಾನಿಗಳೇ, ಯಕ್ಷಗಾನದ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಯಕ್ಷಗಾನದ ಯುಗಪುರುಷ, ಯಕ್ಷಕಲಾವಲಯದ ದ್ರೋಣಾಚಾರ್ಯ ಸೂರಿಕುಮೇರು ಗೋವಿಂದ ಭಟ್ಟರ ಸ್ಮರಣಾರ್ಥ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ಮತ್ತು ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಯೋಜಿಸಿರುವ ಗೋವಿಂದ ಭಟ್ಟರ ಶಿಷ್ಯರು ಮತ್ತು ಅವರ ಒಡನಾಡಿ ಕಲಾವಿದರಿಂದ ಗೋವಿಂದಾರ್ಪಣಂ ಎಂಬ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಹಾಗೂ ಗೋವಿಂದ ಭಟ್ಟರಿಗೆ ಮರಣೋತ್ತರವಾಗಿ ಮಂಗಳೂರು ವಿಶ್ವವಿದ್ಯಾಲಯವು ನೀಡುತ್ತಿರುವಂಥ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಳಗೊಂಡಿದೆ. ಈ ಕಾರ್ಯಕ್ರಮವನ್ನು ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಯೋಜಿಸಿದೆ. ಈ ಕಾರ್ಯಕ್ರಮವನ್ನು ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನ ಸಂಯೋಜಿಸಲಿಕ್ಕೆ ಏನು ಕಾರಣ ಅಂತ ಕೆಲವರು ಕೇಳ್ಬೋದು. ಗೋವಿಂದ ಭಟ್ಟರು ವೈಯಕ್ತಿಕವಾಗಿ ನನಗೆ ಯಕ್ಷಗಾನದಲ್ಲಿ ಆಸಕ್ತಿ ಮೂಡಲಿಕ್ಕೆ ಮತ್ತು ಆಸಕ್ತಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದು ಕಳೆದ 50 ವರ್ಷಗಳಿಂದ ನಾನು ನೋಡಿದ ಗೋವಿಂದ ಭಟ್ಟರ ಯಕ್ಷಗಾನ ಪಾತ್ರಗಳ ಚಿತ್ರಣ ಮತ್ತು ಇನ್ನೊಂದು ಶೇಣಿ ಗೋಪಾಲಕೃಷ್ಣ ಭಟ್ಟರ ಅರ್ಥಗಾರಿಕೆ. ಇವೆರಡರಿಂದ ನಾನು ಯಕ್ಷಗಾನದಕ್ಕೆ ಹೆಚ್ಚು ಆಕರ್ಷಿತನಾದೆ. ಗೋವಿಂದ ಭಟ್ಟರು ನನಗೆ ನೀಡಿದಂಥ ಮನರಂಜನೆ ಮತ್ತು ಅವರ ಪಾತ್ರಗಳಿಂದ ನಾನು ಅನುಭವಿಸಿದಂಥ ಆನಂದದ ಮುಂದೆ ನಾವು ಅವರಿಗೆ ಏನು ಮಾಡಿದರೂ ಅದು ನಗಣ್ಯ ಅಂತ ಒಬ್ಬ ಮಹಾನ್ ಕಲಾವಿದ ಶ್ರೀ ಸೂರಿಕುಮೇರ್ ಗೋವಿಂದ ಭಟ್ಟರು. ಅವರ ಸ್ಮರಣಾರ್ಥ ನಡೆಯುತ್ತಿರುವಂಥ ಈ ಗೋವಿಂದ ಸ್ಮರಣೆ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಲು ಆಗಮಿಸಿರುವಂಥ ಯಕ್ಷಗಾನ ಕಲಾ ವಲಯದ ಗುರುಪೀಠವಾದ ಎಡನೀರು ಮಠದ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಆಗಮಿಸಿದ್ದಾರೆ. ಗೋವಿಂದ ಭಟ್ಟರಿಗೆ ಕೂಡ ಆತ್ಮೀಯವಾಗಿದ್ದಂಥ ಮಠ ಎಡನೀರು ಮಠ. ಗೋವಿಂದ ಭಟ್ಟರು ಎಡನೀರು ಮಠದ ಶಿಷ್ಯರಾಗಿ ಇದ್ದವರು. ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮಿಗಳಿಗೆ ಕೂಡ ಅಚ್ಚುಮೆಚ್ಚಿನ ಕಲಾವಿದರಾಗಿದ್ದಂಥ ಗೋವಿಂದ ಭಟ್ಟರ ಈ ಗೋವಿಂದ ಸ್ಮರಣೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವಚನ ನೀಡಿ, ಅವರ ಕುಟುಂಬದವರಿಗೂ ಆಶೀರ್ವಚನ ನೀಡಿ ನಮ್ಮನ್ನು ಹರಸಲು ಆಗಮಿಸಿರುವಂಥ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ನಾನು ಪ್ರತಿಷ್ಠಾನದ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಗೋವಿಂದ ಭಟ್ಟರಿಗೆ ಡಾಕ್ಟರೇಟನ್ನು ಮಂಗಳೂರು ವಿಶ್ವವಿದ್ಯಾಲಯ ಘೋಷಿಸಿದೆ. ಅಂದರೆ ಅವರಿಗೆ ಡಾಕ್ಟರೇಟ್ ಕೊಡುವಂಥ ತೀರ್ಮಾನ ಅವರು ಬದುಕಿರುವಾಗಲೇ ಆಗಿತ್ತು. ಆದರೆ ಅದರ ವಿದ್ಯುಕ್ತವಾಗಿ ಘೋಷಣೆಯಾಗುವಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದರು. ಅಂದರೆ ಕೇವಲ 2 ದಿನ ಆಗಿತ್ತು ಗೋವಿಂದ ಭಟ್ಟರು ನಿಧನರಾಗಿ. 2 ದಿನ ಆದ ತಕ್ಷಣ ಅವರಿಗೆ ಗೌರವ ಡಾಕ್ಟರೇಟ್ ಕೊಡುವ ನಿರ್ಧಾರವನ್ನು ಮಂಗಳೂರು ವಿಶ್ವವಿದ್ಯಾಲಯವು ಪ್ರಕಟಿಸಿತ್ತು. ಅವರ ಪ್ರತಿಭೆಗೆ ಮತ್ತು
ಅವರು ಯಕ್ಷಗಾನ ರಂಗಕ್ಕೆ ಸಲ್ಲಿಸಿದ ಸೇವೆಗೆ ಈ ಗೌಡ ಡಾಕ್ಟರೇಟ್ ಎಂಬುದು ನಿಜವಾಗಿಯೂ ಬಹಳ ಅರ್ಥವನ್ನು ಕೊಡುತ್ತದೆ. ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ಕೂಡ ಇಂಥ ಒಬ್ಬ ಮಹಾನ್ ಕಲಾವಿದನಿಗೆ ಈ ಒಂದು ಗೌರವ ಡಾಕ್ಟರೇಟನ್ನು ನೀಡಿದ್ದು, ವಿಶ್ವವಿದ್ಯಾಲಯ ನೀಡುವ ಡಾಕ್ಟರೇಟ್ ಪದವಿಗೆ ಕೂಡ ಹೆಚ್ಚಿನ ಗೌರವವನ್ನು ತಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಕುಲಪತಿಗಳು ಯಕ್ಷಗಾನ ಕಲೆಯ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಕ್ಷಗಾನ ಕಲಾವಿದರಿಗೆ ಈ ಗೌರವ ಡಾಕ್ಟರೇಟ್ ಕೊಡುವ ಬಗ್ಗೆ ಖಂಡಿತವಾಗಿಯೂ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ವಿಷಯವಾಗಿ ಎಡನೀರು ಮಠದಲ್ಲಿ ಕಳೆದ ವರ್ಷ ಅವರು ಪೂಜ್ಯ ಸ್ವಾಮೀಜಿಯವರಲ್ಲಿ ಕೂಡ ತಿಳಿಸಿದ್ದರು. ಈ ದಿನ ಗೋವಿಂದ ಭಟ್ರಿಗೆ ಮರಣೋತ್ತರವಾಗಿ ಗೌರವ ಡಾಕ್ಟರೇಟನ್ನು ನೀಡಲು ಆಗಮಿಸಿರುವಂಥ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರಿಗೆ ನಾನು ಡಾಕ್ಟರ್ ಕಿಲಾರ ಗೋಪಾಲಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ B. ರಮಾನಾಥ ರೈ ಅವರು ನಮ್ಮ ರಾಜ್ಯದ ಮಾಜಿ ಸಚಿವರು, ಈ ಕ್ಷೇತ್ರದ ಮಾಜಿ ಶಾಸಕರು, ಯಕ್ಷಗಾನದ ಬಗ್ಗೆ ಅತೀವವಾದಂಥ ಒಲವನ್ನು ಹೊಂದಿದವರು. ಬೆಂಗಳೂರಿನಲ್ಲಿ ಶಾಸಕರ ದಿನಾಚರಣೆ ಸಂದರ್ಭದಲ್ಲಿ ತಾನು ಕೂಡ ಯಕ್ಷಗಾನ ವೇಷವನ್ನು ಮಾಡಿ ನಮ್ಮೆಲ್ಲರ ಮುಂದೆ ಕಾಣಿಸಿಕೊಂಡಂಥವರು. ಅವರು ಶರಸೇತು ಬಂಧನದಲ್ಲಿ ಹನುಮಂತನ ಪಾತ್ರವನ್ನು, ವೀರಪ್ಪ ಮೊಯ್ಲಿಯವರು ಅರ್ಜುನನ ಪಾತ್ರವನ್ನು ವಹಿಸಿ ಶಾಸಕರ ದಿನಾಚರಣೆಯಲ್ಲಿ ವೇಷ ಮಾಡಿದ್ದರು. ಆಗ ಸನ್ಮಾನ್ಯ ರಮಾನಾಥ ರೈ ಅವರು ಮಾತಿನಲ್ಲಿ ವೀರಪ್ಪ ಮೊಯ್ಲಿಯವರನ್ನು ಚುಚ್ಚಿದ್ದು ಬಹಳ ಜನರಿಗೆ ಈಗಲೂ ನೆನಪಿನಲ್ಲಿದೆ. ಅಂಥ ಒಬ್ಬ ಮಾತುಗಾರನು ಸಮಯೋಚಿತವಾಗಿ ವಿಷಯವನ್ನು ಹೇಳಲಿಕ್ಕೆ ಅರ್ಹರು. ಯಕ್ಷಗಾನ ಕಲೆಯ ಬಗ್ಗೆ ಅತೀವವಾದ ಪ್ರೀತಿಯನ್ನು ಹೊಂದಿದವರು, ಗೋವಿಂದ ಭಟ್ರ ಅಭಿಮಾನಿಗಳು ಕೂಡ. ಶ್ರೀ B. ರಮಾನಾಥ ರೈ ಅವರಿಗೆ ಕೂಡ ನಾನು ಈ ಸಭೆಗೆ ಗೋಪಾಲಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಗೋವಿಂದ ಭಟ್ರ ಬಹಳಷ್ಟು ಅಭಿಮಾನಿಗಳು ಇಲ್ಲಿ ಬಂದು ಸೇರಿದ್ದೀರಿ. ಬೆಳಗ್ಗೆ ನಡೆದಂಥ ನುಡಿನಮನ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಗಣ್ಯರು ಮಾತನಾಡಿದ್ದಾರೆ. ಬಹಳಷ್ಟು ಜನ ಅವರ ಅಭಿಮಾನಿಗಳು ಮಧ್ಯಾಹ್ನದವರೆಗೆ ಇದ್ದು ಕೆಲವರು ಈಗ ಹೋಗಿದ್ದಾರೆ. ಈಗಲೂ ಕೂಡ ಸಭಾಂಗಣದಲ್ಲಿ ಬಹಳಷ್ಟು ಜನ ಸೇರಿದ್ದೀರಿ. ಅವರ ಮೇಲಿನ ಅಭಿಮಾನದಿಂದ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಕಿಲಾರ ಗೋಪಾಲಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ, ತಮ್ಮ ಸಹಕಾರ ಮುಂದಕ್ಕೂ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಮಾಧ್ಯಮದ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುವಂಥ ಮಾಧ್ಯಮದ ಮಿತ್ರರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಮಸ್ಕಾರ. ನಮ್ಮೆಲ್ಲರನ್ನು ಈ ಸಭೆಯಲ್ಲಿ ಆಶೀರ್ವಾದ ವಚನಗಳಿಂದ ಅನುಗ್ರಹಿಸಲಿರುವ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರಿಗೆ ಹಾರಾರ್ಪಣೆ ಮತ್ತು ಫಲ ಸಮರ್ಪಣೆಯನ್ನು ಡಾಕ್ಟರ್ T. ಶ್ಯಾಮ್ ಭಟ್ ಅವರು ಮಾಡಲಿದ್ದಾರೆ. ಇನ್ನೊಂದು ತರಿಸಲಾಗ್ತದೆ. ಸಮಯ ಇದ್ದು ಒಂದು ಸಾಲು ತರಿಸಿದರೆ ಈ ವೇದಿಕೆಯಲ್ಲಿ ಗೋವಿಂದ ಸ್ಮರಣೆ ಅತ್ಯಂತ ಸಮುಚಿತವಾಗಿ ನಡೆಯುತ್ತಾ ಇದೆ. 50 ವರ್ಷಗಳಿಗಿಂತಲೂ ಅಧಿಕವಾಗಿ ಗೋವಿಂದ ಭಟ್ಟರ ವೇಷವನ್ನು ನೋಡಿ ಅನುಭವಿಸ್ತಾ ಆನಂದಿಸ್ತಾ ಪ್ರೋತ್ಸಾಹವನ್ನು ಕೊಟ್ಟಂತಹ ಡಾಕ್ಟರ್ T. ಶ್ಯಾಮ್ ಭಟ್ ಅವರು ವೇದಿಕೆಯಲ್ಲಿದ್ದಾರೆ. ಸಂಪಾಜೆ ಯಕ್ಷೋತ್ಸವದಲ್ಲಿ ಗೋವಿಂದ ಭಟ್ಟರ ಪ್ರತಿ ವರ್ಷದ ವೈಭವವನ್ನು, ಕಲಾ ವೈಭವವನ್ನು ನಾವೆಲ್ಲ ಕಾಣುವಂತೆ ವ್ಯವಸ್ಥೆ ಮಾಡಿದವರು. ಎರಡನೆಯದಾಗಿ ಗೋವಿಂದ ಭಟ್ಟರ ಹುಟ್ಟೂರು, ಬೆಳವಣಿಗೆ, ಅವರ ಕಲಾ ಪ್ರದರ್ಶನ ಹೆಚ್ಚು ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ಒಳಗಡೆ ಇದೆ.
ಆದ್ದರಿಂದ ಆ ದೃಷ್ಟಿಯಲ್ಲಿಯೂ ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರಗಳ ಪ್ರತೀಕವಾಗಿರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಉಪಸ್ಥಿತರಿರುವುದು ಅತ್ಯಂತ ಸಮುಚಿತವಾಗಿದೆ. ಗೋವಿಂದ ಭಟ್ಟರನ್ನು ಅತ್ಯಂತ ಹೆಚ್ಚು ಪ್ರೋತ್ಸಾಹಿಸಿದ ಮಠ ಶ್ರೀ ಎಡನೀರು ಮಠ. ಎಡನೀರು ಮಠದಲ್ಲಿ ಯಾವ ಅಹಮಿಕೆಯೂ ಇಲ್ಲದೆ ಗೋವಿಂದ ಭಟ್ಟರು ವೇಷ ಮಾಡ್ತಾ ಇದ್ದರು. ಯಾವ ಪಾತ್ರವನ್ನು ಬೇಕಾದರೂ ಮಾಡುವುದಕ್ಕೆ ಅವರು ಸಿದ್ಧರಾಗಿ ಅನೇಕ ಸಂದರ್ಭಗಳು ಹಾಗೆ ನಡೆದಿವೆ. ಶ್ರೀಮಠದ ಗುರುಗಳು ಇವತ್ತು ಉಪಸ್ಥಿತರಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಮೊಡಂಕಾಪಿನಲ್ಲಿ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆದಾಗ ಗೋವಿಂದ ಭಟ್ಟರನ್ನು ವೇದಿಕೆಯಲ್ಲಿ ಅರ್ಥ ಹೇಳಿಸಿದವರು ಸನ್ಮಾನ್ಯ ರಮಾನಾಥ ರೈಗಳವರು. ಅವರು ಗೋವಿಂದ ಭಟ್ಟರ ಅಭಿಮಾನಿಗಳು. ಇವತ್ತವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ರೀತಿಯಲ್ಲಿ ಅತ್ಯಂತ ಸಮುಚಿತವಾದಂತಹ ಗೋವಿಂದ ಸ್ಮರಣೆ ಸಂಸ್ಮರಣೆ ನಡೆಯುತ್ತಾ ಇದೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ PL ಧರ್ಮ ಅವರು ಗೋವಿಂದ ಭಟ್ಟರ ಭಾವಚಿತ್ರಕ್ಕೆ ಹಾರಾರ್ಪಣೆ ಉತ್ತರೀಯಾಚ್ಛಾದನೆಯನ್ನು ಮಾಡಿ ವಿಶ್ವವಿದ್ಯಾನಿಲಯದ ಗೌರವವನ್ನು ಅವರಿಗೆ ಸಮರ್ಪಿಸುವುದಕ್ಕಿದ್ದಾರೆ. ವಿಶ್ವವಿದ್ಯಾನಿಲಯದಲ್ಲಿ ಈ ಡಾಕ್ಟರೇಟ್ ಪದವಿ ಯಾವ ರೀತಿಯಲ್ಲಿ ಮಾಡುವ ಸಂಪ್ರದಾಯ ಇದೆಯೋ ಅದೇ ರೀತಿಯಲ್ಲಿ ಮಾನ್ಯ ಕುಲಪತಿಗಳು ಆ ಡಾಕ್ಟರೇಟ್ ಪದವಿಯನ್ನು ತಮ್ಮ ಅಮೃತ ವಚನಗಳೊಂದಿಗೆ ಗೋವಿಂದ ಭಟ್ಟರಿಗೆ ಸಮರ್ಪಿಸಿ ಅವರ ಉತ್ತರಾಧಿಕಾರಿಗಳಿಗೆ ಹಸ್ತಾಂತರಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಈ ಗೌರವ ಡಾಕ್ಟರೇಟ್ ಪದವಿಯನ್ನು ನಾವು ಗೋವಿಂದ ಭಟ್ಟರಿಗೆ ನೀಡಬೇಕಾಗಿತ್ತು. ದೇವರ ಇಚ್ಛೆ ಬೇರೆ ಇರುತ್ತೆ, ನಾವು ಬೇರೆ ಆಲೋಚನೆ ಮಾಡಿರ್ತೇವೆ. ಹಾಗಾಗಿ ಸ್ನೇಹಿತರು ಬೆಳಗ್ಗೆ ಬಂದಾಗ ಮಧ್ಯಾಹ್ನ ಬಂದಾಗ ಒಂದು ಮಾತು ಹೇಳ್ತಾ ಇದ್ರು, ಇದು ಗೋವಿಂದ ಭಟ್ಟರಿಗೆ ಯಾವಾಗಲೂ ಸಿಗಬೇಕಾಗಿತ್ತು ಅಂತ. ಅದೆಲ್ಲ ದೇವರಿಚ್ಛೆ. ಈಗಾಗಲೇ ಇದೆಲ್ಲ ಪೂರ್ವ ನಿರ್ಧರಿತವಾದದ್ದು. ಈ ಹಿನ್ನೆಲೆಯಲ್ಲಿ ಅದು ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ, ಹಿಂದೆ ಸಿಗಬೇಕಿತ್ತು ಈಗ ಸಿಕ್ಕಿದೆ ಅನ್ನೋದಲ್ಲ ಬಹಳ ಮುಖ್ಯ. ಅವರಿಗೆ ಅರ್ಹತೆ ಇತ್ತು ಮತ್ತು ದೇವರ ಆಶೀರ್ವಾದ ಇತ್ತು, ಅದು ಬರಲೇಬೇಕು ಅಂತ ಇತ್ತು. ಅವರು ನಮ್ಮ ಜೊತೆ ಇರುವಾಗಲೇ ಈ ಅರ್ಹತೆಯ ಒಂದು ಪದವಿ ಅವರಿಗೆ ಬಂದಿತ್ತು. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವ ನಮ್ಮೆಲ್ಲರ ಪೂಜ್ಯ ಗುರುಗಳೇ, ತಮ್ಮ ಅನುಮತಿಯನ್ನು ಪಡ್ಕೊಂಡು ಒಂದೆರಡು ಮಾತು ಆಡಲಿಕ್ಕೆ ಅನುಮತಿಯನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ನಾಯಕರಾಗಿದ್ದುಕೊಂಡು ಈ ಊರಿನ ಸಾಮಾಜಿಕ ಸೌಹಾರ್ದತೆಗೆ ಮತ್ತು ಎಲ್ಲ ಸಮುದಾಯಗಳ ಹಿತಚಿಂತನೆಗೆ ಕಾರ್ಯನಿರ್ವಹಿಸಿದಂಥ ಯುವ ಎಲ್ಲ ನಾಯಕರುಗಳಿಗೆ ಪ್ರೋತ್ಸಾಹ ಮಾಡಿದಂಥ ಗೌರವಾನ್ವಿತ ರಮನಾಥ ರೈ ಸರ್ ಅವರೇ, ಮಾನವ ಹಕ್ಕುಗಳ ವೇದಿಕೆಗೆ ಬಂದಾಗ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ನಾನೂ ಕೂಡ ಮಾನವ ಹಕ್ಕುಗಳನ್ನು ವೈಯಕ್ತಿಕವಾಗಿ ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನು ಬಹಳ ಸಿಸ್ಟಮ್ಯಾಟಿಕ್ ವೇನಲ್ಲಿ ಮಾಡಿ ತೋರಿಸಿದಂಥ
ಹಿರಿಯರು ಮತ್ತು ಹಿರಿಯ ನಮ್ಮ ಸರ್ಕಾರಿ ಅಧಿಕಾರಿಗಳು ಆಗಿದ್ದಂಥ ಶ್ರೀಯುತ ಶಾಂಭಟ್ರೆ, ಈ ಊರಿನ ಎಲ್ಲ ಹಿರಿಯರೇ ಮತ್ತು ನಮ್ಮ ಇಂದಿನ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಗೋವಿಂದ ಸ್ಮರಣೆಯಲ್ಲಿ ಭಾಗವಹಿಸ್ತಿರುವ ಎಲ್ಲ ಬಂಧುಗಳೇ, ಯಕ್ಷಗಾನದ ಬಗ್ಗೆ ಮಾತನಾಡಬಹುದಷ್ಟು ಅರ್ಹತೆ ನನಗಿಲ್ಲ. ಯಕ್ಷಗಾನದ ಕುರಿತು ಸಂಶೋಧನೆ ಮಾಡಿ ಯಕ್ಷಗಾನವನ್ನೇ ಬದುಕಾಗಿಸಿಕೊಂಡಂಥ ಬಹಳ ದೊಡ್ಡ ಮಹನೀಯರು ತಾವಿಲ್ಲಿದ್ದೀರಿ. ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ, ಸ್ವಾಮೀಜಿಯವರು ಬರುವುದಕ್ಕಿಂತ ಮುಂಚೆ ನಾವೊಂದು ಪ್ರಸಂಗವನ್ನು ನೋಡ್ತಾ ಇದ್ವಿ. ಅದನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ತಾವು ನೋಡ್ತಾ ಬಂದರೆ ತಾವು ಆಲೋಚನೆ ಮಾಡಿ, ನಾವು ಇವತ್ತು ಬಳಸ್ತಾ ಇರುವ ಭಾಷೆ ಏನಿದೆಯೋ ಅದಕ್ಕಿಂತ ಅತ್ಯಂತ ಶುದ್ಧವಾದ ಭಾಷೆ ಮಾತ್ರ ಅಲ್ಲ, ಒಂದು ಭಾಷೆಗೆ ಬೇಕಾದಂಥ ಏರಿಳಿತಗಳನ್ನೆಲ್ಲವನ್ನು ಪಾತ್ರಗಳು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಡ್ತವೆ ನಮಗೆ. ನಾವು ಯಾವುದೋ ಹೊಸ ಪ್ರಪಂಚಕ್ಕೆ ಹೋದ ಹಾಗೆ ನಮ್ಗೆ ಅದು ಅನ್ನಿಸ್ತದೆ. ದೇವಲೋಕವನ್ನು ನೋಡಿಲ್ಲ, ಕೃಷ್ಣ ಪರಮಾತ್ಮನನ್ನು ನೋಡಿಲ್ಲ, ರಾಮಾಯಣದ ಎಲ್ಲ ಕಥೆಗಳನ್ನು ನಾವು ಕೇಳಿದ್ದೇವೆ ಬಿಟ್ಟರೆ ಆ ಪಾತ್ರಗಳನ್ನು ನಾವು ಯಾರೂ ನೋಡಿದವರಲ್ಲ. ಆದರೆ ನಮ್ಮ ಈ ಪುರಾತನ ಎಲ್ಲ ಎಪಿಕ್ಸ್ಗಳು ಏನಿದ್ದಾವೆ, ನಾವು ಏನು ದೇವರು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಸೃಷ್ಟಿ ಮಾಡುವ ಒಂದು ಕಲೆ ಮಾತ್ರ ಅಲ್ಲ, ನಮ್ಮನ್ನೆಲ್ಲರನ್ನು ಅದರೊಳಗಡೆ ಇನ್ವಾಲ್ವ್ ಮಾಡುವಂಥ ಒಂದು ಚಾಕಚಕ್ಯತೆ ಅಲ್ಲಿದೆ. ಯಾವ ಪ್ರೊಫೆಸರ್ಸ್ಗಳಿಗೂ, ಕನ್ನಡ ಪ್ರೊಫೆಸರ್ಸ್ಗಳಿಗೂ ಸಾಟಿ ಅಲ್ಲದ ಮತ್ತು ಅದಕ್ಕಿಂತಲೂ ಹೆಚ್ಚಾದ ಭಾಷೆಯ ಪಾಂಡಿತ್ಯವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಭಾಷೆಯನ್ನು ಹೇಗೆ ಪ್ರಯೋಗ ಮಾಡಬೇಕು, ಹೇಗೆ ಪ್ರಯೋಗ ಮಾಡಬೇಕು, ಯಾಕೆ ಪ್ರಯೋಗ ಮಾಡಬೇಕು ಅನ್ನುವ ಏರಿಳಿತಗಳನ್ನು ಮಾಡುವ ಒಂದು ಬಹಳ ದೊಡ್ಡ ಭಾಷಾ ಶಾಸ್ತ್ರಜ್ಞರು ನಮ್ಮ ಕಲೆಗಾರರು. ದಶವತಾರಿ ಅಂತ ನಾವು ಅವರಿಗೆ ಒಂದು ಟೈಟಲ್ ಕೊಟ್ಟಿದ್ದೀವಿ ಗೋವಿಂದ ಭಟ್ರಿಗೆ. ಇದು ಕೇವಲ ಅವತಾರಗಳಲ್ಲ, ಮತ್ತು ಅದು ಕೇವಲ ಅವತಾರಗಳ ರೂಪದಲ್ಲಿ ಅವರು ತಮ್ಮ ಚಾಕಚಕ್ಯತೆಯನ್ನು ಮನರಂಜಿಸಿದವರಲ್ಲ ಅವರು. ಇದು ನನಗೆ ಅದು ಅವತಾರ ಮಾತ್ರ ಅಲ್ಲ, ದೇವರಿಂದಲೇ ಅವರು ಸೃಷ್ಟಿಯಾಗಿ ನಮ್ಮ ಯುವ ಜನರಿಗೆ ನಮ್ಮ ದೇವಲೋಕದ ಚಿತ್ರವನ್ನು ನಮ್ಮೆಲ್ಲರಿಗೂ ಉಣಬಡಿಸಿದಂಥ ಬಹಳ ದೊಡ್ಡ ಪುಣ್ಯಾತ್ಮ ಅವರು. ಈ ಹಿನ್ನೆಲೆಯಲ್ಲಿ ಘನ ಸರ್ಕಾರ, ಗೌರವಾನ್ವಿತ ಕುಲಾಧಿಪತಿಗಳು ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಜಂಟಿಯಾಗಿ ಈ ಊರಿನ ಎಲ್ಲ ಸಾಧಕರನ್ನು ಪ್ರತಿನಿಧಿಸುವ ಹಾಗೆ ಸಾಂಸ್ಕೃತಿಕ ರಾಯಭಾರಿಗಳನ್ನಾಗಿ ಮಾಡಿರುವ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಎಲ್ಲರನ್ನ ಒಂದು ಅರ್ಥದಲ್ಲಿ ಗುರುತಿಸ್ತಾ ಬಂದಿದೆ. ಕಳೆದ 44 ವರ್ಷಗಳಲ್ಲಿ ಸಾಹಿತ್ಯದಲ್ಲಿ, ಸಂಶೋಧನೆಯಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳನ್ನು ಮಾಡಿರುವಂಥ, ಹಾಗೆಯೇ ಕಲಾರಂಗದಲ್ಲಿ ಸಾಧನೆಗೈದಂಥ ಬಹಳ ಗಣ್ಯರನ್ನು ಗುರುತಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟ್ ಕೊಡುವ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಗೌರವವನ್ನೇ ಹೆಚ್ಚಿಸಿದಂಥ ಒಂದು ಪ್ರಸಂಗ ಇದು. ನಾವು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಡ್ತಾ ಇಲ್ಲ, ಅವರಿಗೆ ಈ ಪದವಿಯನ್ನು ಕೊಟ್ಟು ನಾವು ನಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಿದ್ದೇವೆ ಅಂತ ನಾನು ಪರಿಗಣಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಒಂದು ಸಣ್ಣ ನೆರೇಟಿವ್ಸನ್ನು ಹೇಳಿ ನಾನು ಸ್ವಾಮೀಜಿಯವರ ಅನುಮತಿಯನ್ನು ತಗೊಂಡು ಇದನ್ನು ನಾನು ಅವರ ಕುಟುಂಬಕ್ಕೆ ಪ್ರದಾನ ಮಾಡ್ತಾ ಇದ್ದಾನೆ. ಗೌರವಾನ್ವಿತ ಕುಲಾಧಿಪತಿಗಳ ಆದೇಶದಂತೆ ದಿನಾಂಕ 17ರಂದು ನಾವು ಈ ಸಿಲೆಕ್ಷನ್ ಪ್ರೋಸೆಸ್ಸನ್ನು ಬೆಂಗಳೂರಿನಲ್ಲಿ ಅವರ ಕುಲಾಧಿಪತಿಗಳ ಆದೇಶದ ಮೇರೆಗೆ ಇದನ್ನು ನಡೆಸಿದಾಗ ಒಂದು ಮುಚ್ಚಿದ ಲಕೋಟೆಯಲ್ಲಿ ನಮಗೆ ಅದು ಯಾರು ಇದರಲ್ಲಿ ಆಯ್ಕೆಯಾಗಿದ್ದಾರೆ ಅನ್ನೋದು ಮುಚ್ಚಿದ ಲಕೋಟೆಯಲ್ಲಿ ಸಿಲೆಕ್ಷನ್ ಕಮಿಟಿ ಅದನ್ನು ಗೌರವಾನ್ವಿತ ಕುಲಾಧಿಪತಿಗಳಿಗೆ ಕೊಡ್ತಾರೆ. ಕುಲಾಧಿಪತಿಗಳು ಅದನ್ನು ಕುಲಪತಿಗೆ ಕೊಟ್ಟಾಗ 28ಕ್ಕೆ ಕಾನ್ವೊಕೇಶನ್ ಇತ್ತು, ಘಟಿಕೋತ್ಸವ ಇತ್ತು. 27ಕ್ಕೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿ ಅಲ್ಲಿ ಅದನ್ನು ಘೋಷಣೆ ಮಾಡಬೇಕಾಗುತ್ತೆ. 17ಕ್ಕೆ ನಮ್ಮದು ಸಭೆ ನಡೆದಿತ್ತು. 20ರ ಬೆಳಿಗ್ಗೆ ಸುಮಾರು 5:30 ಗಂಟೆಗೆ ಬೆಳಿಗ್ಗೆ ಎದ್ದು ಪತ್ರಿಕೆ ನೋಡುವಾಗ ನಮಗೆ ಬಹಳ ದೊಡ್ಡ ಆಘಾತಕಾರಿಯಾದ ಸುದ್ದಿ ಬಂದಿತ್ತು. ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಗೌರವಾನ್ವಿತ ಕುಲಾಧಿಪತಿಗಳ ಪರ್ಸನಲ್ ಸೆಕ್ರೆಟರಿ ಅವರಿಗೆ ಕಾಲ್ ಮಾಡಿ ಈ ಥರದ್ದೊಂದು ಘಟನೆ ಆಗಿದೆ, ಇದನ್ನು ಹೇಗೆ ಪರಿಗಣಿಸಬೇಕು ಅಂತ ಕೇಳಿದಾಗ ಚಲಿಯೇ ಕೊಯ್ ಬಾತ್ ನೈ, ನೀವು ಅದನ್ನು ಮುಂದುವರಿಸಿ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟರು. ಹಾಗಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ ಮೊದಲ ಬಾರಿಗೆ ಈ ಥರದ ಒಂದು ಘಟನೆ ನಡೆದಿದೆ. ಇದು ನಾನೀಗಾಗಲೇ ಹೇಳಿದಾಗೆ ದೇವರ ಇಚ್ಛೆ ಬಿಟ್ಟರೆ ಬೇರೆ ಏನೂ ಅಲ್ಲ. ನಾವು ಬಹಳ ಸಂತೋಷದಿಂದ ಅವರನ್ನು ಕರೆದು ಇಡೀ ಸಭಿಕರ ಮುಂದೆ
ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಮಂಗಳೂರು ವಿಶ್ವವಿದ್ಯಾಲಯದ ವ್ಯಾಪ್ತಿ ಇವತ್ತು ಕೇವಲ 3 ಜಿಲ್ಲೆಗೆ ಸೀಮಿತ ಆದದ್ದಲ್ಲ, ಅದು ಪ್ರಪಂಚಕ್ಕೆ ಸೀಮಿತ ಆದದ್ದು. ಹಾಗಾಗಿ ಇವತ್ತು ಗೋವಿಂದ ಭಟ್ರಿಗೆ ನಾವು ಕೊಟ್ಟಿರುವ ಈ ಪ್ರಶಸ್ತಿ ಇಡೀ ಪ್ರಪಂಚದಕ್ಕೆ ಪರಿಚಯ ಆಗಿದೆ. ಪ್ರಪಂಚದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮೂರಿನ ಎಲ್ಲ ಕನ್ನಡಿಗರು, ಬೇರೆ ದೇಶದಲ್ಲಿರುವವರು ಇದನ್ನು ಅಪ್ರಿಷಿಯೇಟ್ ಮಾಡಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಾಡಿರುವ ಕೆಲಸವನ್ನು ಶ್ಲಾಘಿಸಿದ್ದಾರೆ. ಹಾಗಾಗಿ ಗೌರವಾನ್ವಿತ ಕುಲಾಧಿಪತಿಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮೆಚ್ಚುಗೆ, ಅವರ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 20ನೇ ತಾರೀಕಿನಲ್ಲಿ ಈ ಸಂದರ್ಭ ಈ ಬಹಳ ನಮ್ಮೆಲ್ಲರಿಗೂ ನೋವಿನ ಸಂಗತಿ. ನಮ್ಮನ್ನು ಅಗಲಿ ದೇವರ ಪಾದ ಸೇರಿಕೊಂಡ ಗೋವಿಂದ ಭಟ್ರ ಮಾತನ್ನು ನಮಗೆಲ್ಲ ಪರಿಗಣಿಸಿ ಇದನ್ನು ಪಾಸ್ತುಮಸ್ ಆಗಿ ನಾವು ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ತಗೊಂಡ್ವಿ. ಆದೇಶ ಕೂಡವನ್ನು ನಾನು ತಗೊಂಡೆ. 28ರಲ್ಲಿ ಘಟಿಕೋತ್ಸವ ನಡೆಯುವಾಗ ಗೌರವಾನ್ವಿತ ಕುಲಾಧಿಪತಿಗಳ ಸಮ್ಮುಖದಲ್ಲಿ ಅವರ ಎಲ್ಲ ಇದನ್ನು ಪ್ರಸ್ತುತ ಮಾಡಿ ಗೌರವಾನ್ವಿತ ಕುಲಾಧಿಪತಿಗಳಿಂದ ಅನುಮತಿ ತಗೊಂಡು, ಅಷ್ಟೊತ್ತಿಗೆ ಅವರ ಮಗನಿಂದ ನಮಗೊಂದು ಸೂಚನೆ ಬಂದಿತ್ತು, ಬನ್ನಿ ಅಂತ ಕರೆದಾಗ ನಾವು ನಮ್ಮ ರಿಲೀಜಿಯಸ್ ಪ್ರೋಗ್ರಾಮ್ನಲ್ಲಿದ್ದೇವೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. 13ನೇ ತಾರೀಕು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ, ತಾವು ಅವತ್ತು ವಿಶ್ವವಿದ್ಯಾನಿಲಯ ಅಲ್ಲಿಗೆ ಬಂದರೆ ತುಂಬ ಸಂತೋಷ ಆಗುತ್ತೆ ಅಂತಂದರು. ಅದಕ್ಕಿಂತಲೂ ಸಂತೋಷ ನಮಗೆ, ಅವರ ಇಡೀ ಕುಟುಂಬದ ಜೊತೆಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ, ನಮ್ಮೆಲ್ಲರ ಜನನಾಯಕರ ಸಮ್ಮುಖದಲ್ಲಿ, ಡಾಕ್ಟರ್ ಶ್ಯಾಮ್ ಭಟ್ರ ಸಮ್ಮುಖದಲ್ಲಿ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಗೋವಿಂದ ಭಟ್ರ ಸ್ಮರಣೆಯಲ್ಲಿ ಭಾಗವಹಿಸಿರುವ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಪದವಿಯನ್ನು ನೀಡಲಿಕ್ಕೆ ನಮಗೆ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಅನುಮತಿ ಮೇರೆಗೆ ಇಲ್ಲಿರುವ ಕುಲಾಧಿಪತಿಗಳ 2 ಸ್ಟೇಟ್ಮೆಂಟನ್ನು ನಾನು ಓದ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು, ಸಹ ಕುಲಾಧಿಪತಿಗಳು, ಕುಲಪತಿಗಳು, ಸಿಂಡಿಕೇಟ್ ಮತ್ತು ವಿದ್ಯಾವಿಷಯಕ ಪರಿಷತ್ ಸದಸ್ಯರುಗಳಾದ ನಾವು ಡಾಕ್ಟರ್ ಆಫ್ ಲಿಟ್ರೇಚರ್ ಗೌರವಾರ್ಥ ಪದವಿಯನ್ನು ಶ್ರೀ ಗೋವಿಂದ್ ಭಟ್ ಅವರಿಗೆ 2026ನೇ ವರ್ಷದ ಮಾರ್ಚ್ 28ರಂದು ನಡೆದ 44ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಪ್ರದಾನ ಮಾಡಿ ಗೌರವಿಸಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ. ವಿಶ್ವವಿದ್ಯಾನಿಲಯದ ಲಾಂಛನದೊಂದಿಗೆ ಇದನ್ನು ನೀಡಲಾಗಿದೆ. ಕುಲಾಧಿಪತಿಗಳು ಮತ್ತು ಕುಲಪತಿಗಳು, ಇದು ಕೇವಲ ಪದವಿಯಲ್ಲ, ಇದು ಕೇವಲ ಗೌರವಾನ್ವಿತ ಗೋವಿಂದ ಭಟ್ರಿಗೆ ನೀಡಿರುವಂಥ ಪದವಿ ಮಾತ್ರ ಅಲ್ಲ. ನಾವು ಯಕ್ಷಗಾನಕ್ಕೆ, ಈ ಊರಿನ ಕಲೆಗೆ, ಈ ಊರಿನ ಕಲಾ ಪೋಷಕರಿಗೆ ನೀಡ್ತಾ ಇರುವ ಬೆಂಬಲ ಅನ್ನುವುದನ್ನು ತಾವೆಲ್ಲರೂ ಪರಿಗಣಿಸಿ ವಿಶ್ವವಿದ್ಯಾನಿಲಯದ ಈ ತೀರ್ಮಾನವನ್ನು ಬೆಂಬಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಆತ್ಮೀಯ ಬಂಧುಗಳೇ, ಈ ಸ್ಮರಣೆಯಲ್ಲಿ ಭಾಗವಹಿಸಲಿಕ್ಕೆ ಒಂದು ಕಡೆ ದೇವರ ಇಚ್ಛೆ ಅಂತ ನಾನು ಆಗಲೇ ಹೇಳಿದ್ದೆ. ಸಂತೋಷ ಆದರೂ ಕೂಡ ನಮ್ಮೆಲ್ಲರಿಗೂ ದುಃಖದ ವಿಷಯ. ತಾವೀಗಾಗಲೇ ನೋಡಿದ್ದೀರಿ, ಗೋವಿಂದ ಭಟ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ. ಅಲ್ಲಿರುವ ಆ ಗಾಂಭೀರ್ಯವನ್ನು ನೋಡ್ತಾ ಇದ್ದೆ ನಾನು. ಆ ಗಾಂಭೀರ್ಯವನ್ನು ಪ್ರತಿಯೊಬ್ಬ ಕಲೆಗಾರರಲ್ಲಿ ನಾವು ಕಾಣ್ತೇವೆ. ಗೋವಿಂದ ಭಟ್ರು ನಮ್ಮ ಜೊತೆಗೆ ಇಲ್ಲ ಅಷ್ಟೇ, ಆದರೆ ಎಲ್ಲ ಕಲೆಗಾರರಲ್ಲಿ, ಎಲ್ಲ ಪಾತ್ರಗಳಲ್ಲಿ ನಮ್ಮ ಜೊತೆಗಿರ್ತಾರೆ. ವಿಶ್ವವಿದ್ಯಾನಿಲಯದಲ್ಲಿ ಯಾವತ್ತೂ ಇರ್ತದೆ, ಈ ಲಾಂಛನ ವಿಶ್ವವಿದ್ಯಾನಿಲಯದಲ್ಲಿ ಇರ್ತದೆ. ಎಷ್ಟು 1000 ವರ್ಷ ವಿಶ್ವವಿದ್ಯಾನಿಲಯ ಇರ್ತದೋ ಅಷ್ಟು ವರ್ಷವೂ ಅದರಿರ್ತದೆ ಅಂತ ಹೇಳ್ತಾ, ಮೊದಲನೇ ಬಾರಿಗೆ ವಿಶ್ವವಿದ್ಯಾನಿಲಯ ಪಾಸ್ತುಮಸ್ಲಿ ಡಾಕ್ಟರ್ ಡಿಗ್ರಿಯನ್ನು ನಾವು ಅವಾರ್ಡ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸ್ವಾಮೀಜಿಯವರ ಅನುಮತಿ ಪಡ್ಕೊಂಡು, ಗೌರವಾನ್ವಿತ ನಮ್ಮ ಜನನಾಯಕರಾದಂಥ ಶ್ರೀ ರಮನಾಥ್ ರೈ ಸರ್ ಅವರ ಅನುಮತಿ ಪಡ್ಕೊಂಡು, ಗೋವಿಂದ ಭಟ್ರ ಅನುಮತಿ ಪಡ್ಕೊಂಡು, ಆ ಕುಟುಂಬದವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಬಂದು ಇದನ್ನು ಸ್ವೀಕರಿಸಬೇಕು ಅಂತ ನಿಮ್ಗೆ ಕೇಳ್ತಾನೆ. ಹಾಗೆ ನಾನು ಎಲ್ಲ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗದವರು ವೇದಿಕೆಗೆ ಬರಲಿಕ್ಕೆ ಅನುಮತಿ ಕೇಳ್ತಾ ಇದ್ದೇನೆ. ಪ್ಲೀಸ್ ಕಮ್. ಶ್ರೀ ಗೋವಿಂದ ಭಟ್ಟರ ಉತ್ತರಾಧಿಕಾರಿಗಳಾಗಿರುವ ಶ್ರೀ ಪ್ರಸನ್ನ ಕುಮಾರ್, ಶ್ಯಾಮ್ ಪ್ರಸಾದ್, ಸೂರ್ಯಪ್ರಕಾಶ್ ಮತ್ತು ಮನೆಯವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಗೋವಿಂದ ಭಟ್ಟರ ಹಿರಿಯ ಪುತ್ರ ಶ್ರೀ ಪ್ರಸನ್ನ ಕುಮಾರ್ ಅವರು ಸನ್ಮಾನ್ಯ ಕುಲಪತಿಗಳಿಂದ ಪ್ರಶಸ್ತಿ ಫಲಕವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಕ್ಷಗಾನದ ವಿಶ್ವಪುರುಷ ಗೋವಿಂದ ಭಟ್ಟರಿಗೆ ವಿಶ್ವವಿದ್ಯಾನಿಲಯ ಇದರ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಹೋಗಿ
ಗೋವಿಂದ ಭಟ್ಟರ ಮಕ್ಕಳು, ಸೊಸೆಯಂದಿರು ಜತೆಯಾಗಿ ಮಾನ್ಯ ಕುಲಪತಿಗಳಿಂದ ಡಾಕ್ಟರ್ ಗೋವಿಂದ ಭಟ್ಟರಿಗೆ ಕೊಡಲ್ಪಡುವ ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸ್ತಾರೆ. ನಮ್ಮ ಹೆಮ್ಮೆಯ ವಿಶ್ವವಿದ್ಯಾನಿಲಯ ಎಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ನಮಗೆ ಈಗಾಗಲೇ ಪರಿಚಿತವಾಗಿದೆ. ಕುಲಪತಿಗಳ ಅತ್ಯಂತ ಸುಂದರವಾದ ವ್ಯವಸ್ಥಿತವಾದಂತಹ ಮಾತುಗಳನ್ನು ನಾವು ಆಲಿಸಿದ್ದೇವೆ. ಈ ಡಾಕ್ಟರ್ ಟಿ ಶಾಂಭಟ್ ಅವರು ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಪರವಾಗಿ ಮಾನ್ಯ ಕುಲಪತಿಗಳನ್ನು ಉತ್ತರೀಯ ಆಚ್ಛಾದನೆಯ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮಾನ್ಯ ಕುಲಪತಿಗಳಿಗೆ ಪ್ರತಿಷ್ಠಾನದ ಪರವಾಗಿ ಶಾಲು ಹೊದಿಸಿ ಗೌರವಾರ್ಪಣೆಯನ್ನು ಟಿ ಶಾಂಭಟ್ ಅವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ರಾಜಕಾರಣಿಗಳು, ಜನನಾಯಕರು ಆಗಿರುವ ರಮಾನಾಥ್ ರೈಗಳಿದ್ದಾರೆ. ಯಕ್ಷಗಾನದ ಬಗ್ಗೆ ಪರಿಚಯವುಳ್ಳವರು, ಯಕ್ಷಗಾನದಲ್ಲಿ ಆಸಕ್ತರು, ಪ್ರೇಕ್ಷಕರು, ಶ್ರೋತೃಗಳು. ಅವರು ನಮ್ಮನ್ನುದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗಲೇ ಹಾಕ್ತೀರಾ? ಮಾತಿಗೆ ಮೊದಲು ಅವರಿಗೊಂದು ಶಾಲು ಹೊದಿಸಿ ಪ್ರತಿಷ್ಠಾನದ ಪರವಾಗಿ ಅವರಿಗೆ ಗೌರವಾರ್ಪಣೆಯನ್ನು ಟಿ ಶಾಂಭಟ್ ಅವರು ಮಾಡ್ತಾ ಇದ್ದಾರೆ. ಈ ಶಾಲಿನ ಸಹಿತ ಅವರು ಮಾತನಾಡ್ತಾರೆ. ಪರಮ ಪೂಜ್ಯ ಯಡೂರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಕ್ಕೆ ಸಾಷ್ಟಾಂಗ ನಮನ ಮಾಡುತ್ತಾ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಸ್ನೇಹಿತರಾದ PL ಧರ್ಮ ಅವರೇ, ನನ್ನ ಅನೇಕ ವರ್ಷಗಳ ಮಿತ್ರರು, ಸರ್ಕಾರಿ ನೌಕರರಲ್ಲಿ ದೊಡ್ಡ ಸ್ಥಾನವನ್ನು ಪಡೆದು ಸಾಮಾಜಿಕ ಕ್ಷೇತ್ರದಲ್ಲೂ ತಮ್ಮ ಪರಿಚಯವನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಟಿ ಶಾಂಭಟ್ರವರೇ, ವಿಶ್ವವಿದ್ಯಾನಿಲಯದ ಎಲ್ಲ ರಿಜಿಸ್ಟ್ರಾರ್ ಮತ್ತು ಅವರ ಎಲ್ಲ ಅಧಿಕಾರಿ ಬಂಧುಗಳೇ, ಗೋವಿಂದ ಭಟ್ರ ಕುಟುಂಬಸ್ಥರೇ, ಗೋವಿಂದ ಭಟ್ರ ಅಭಿಮಾನಿಗಳೇ, ಬಂಧುಗಳೇ, ಯಕ್ಷಗಾನ ಕ್ಷೇತ್ರದಲ್ಲಿ ಮೇರು ಕಲಾವಿದರಾಗಿ ಒಂದು ವಾಕ್ಯದಲ್ಲಿ ಹೇಳಬೇಕಾದರೆ ಒಬ್ಬ ಪರಿಪೂರ್ಣ ಕಲಾವಿದರಾಗಿ ಗುರುತಿಸ್ಕೊಂಡಂಥ ಒಬ್ಬ ನನ್ನ ಅಭಿಮಾನದ ವೃತ್ತಿ ಕಲಾವಿದ ಯಕ್ಷಗಾನ ಕ್ಷೇತ್ರದಲ್ಲಿ ಬಹುಶಃ ಅವರು ಗೋವಿಂದ ಭಟ್ರು. ಇವತ್ತಿನ ದಿವಸ ನನಗೆ ಒಂದು ಮಹತ್ವದ ದಿವಸ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಬೆಳಗಿನ ಕಾರ್ಯಕ್ರಮ ಬರಬೇಕಂತ ಹೊರಟಿದ್ದೆ. ಯಾವುದೋ ಕಾರಣಕ್ಕಾಗಿ ನಿಗದಿತ ಸಮಯಕ್ಕೆ ಬರಲಿಕ್ಕೆ ಆಗಿಲ್ಲ. ಆದ್ದರಿಂದಾಗಿ ನಾನು ಈ ಹೊತ್ತಿನಲ್ಲಿ ಹೋಗೋದು ಸರಿ ಕಾಣೋದಿಲ್ಲ, ಸಂಜೆ ಹೊತ್ತಿಗೆ ಬರೋಣ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಏನು ನನಗೆ ಪೂರ್ವ ಪರಿಚಯ ಈ ಕಾರ್ಯಕ್ರಮದ ಬಗ್ಗೆ ಇರಲಿಲ್ಲ. ಈ ಹೊತ್ತಿನಲ್ಲಿ ಸ್ವಾಮೀಜಿಯವರು ಬಹುಶಃ ತಡವಾಗಿ ಬಂದಿರಬೇಕು ಒಂದು ದೃಷ್ಟಿಯಲ್ಲಿ. ಆದ್ದರಿಂದ ಅಲ್ಲ ಗೊತ್ತಿಲ್ಲ, ನನ್ನ ಅನುಮಾನ. ಹಾಗೆಯೇ ಈ ಕಾರ್ಯಕ್ರಮ ಬೆಳಗಿನ 11ರ ಜಾವಕ್ಕೆ ಆಗಬೇಕಾಗಿತ್ತು. ಕಾರ್ಯಕ್ರಮ ನುಡಿನಮನ ಕಾರ್ಯಕ್ರಮ. ಬಹುಶಃ ಅನೇಕ ಮಹನೀಯರು ಮಾತಾಡಿರ್ಬೋದು. ನನಗೂ 2 ಶಬ್ದ ಮಾತಾಡಬೇಕು ಅಂತ ಮನಸ್ಸಿತ್ತು. ಆದರೆ
ನಾನು ಯೋಚನೆ ಮಾಡ್ತಾ ಇದ್ದೆ, ನನಗೆ ಮಾತಾಡ್ತಕ್ಕಂಥ ಅವಕಾಶ ಇಲ್ಲದೆ ಹೋಯ್ತಲ್ಲ ಅನ್ನುವಂಥ ಒಂದು ರೀತಿಯ ತಪ್ಪು ಭಾವನೆ ನನ್ನ ಮನಸ್ಸಲ್ಲಿ ಬಂದಿತ್ತು. ಆದರೆ ಇಲ್ಲಿ ಬರುವಾಗ ಬಹುಶಃ ನಮ್ಮ ಅಭಿಮಾನದ ಕಲಾವಿದರಾದ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಗೋವಿಂದ ಭಟ್ರ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಂದಿದ್ದೇನೆ ಅಂತಂದರೆ ಅದರಲ್ಲಿ ದೊಡ್ಡ ಸೌಭಾಗ್ಯ ಇನ್ನೊಂದು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಖಂಡಿತ ಇಲ್ಲಿಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬಹುಶಃ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ ಅಂತಕ್ಕಂಥದ್ದು ಏನೋ ದೈವ ನಿಮಿತ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಅಪೇಕ್ಷೆ ಪಡ್ಕೊಂಡು ಈ ಹೊತ್ತಿನ ಕಾರ್ಯಕ್ರಮಕ್ಕೆ ನಾವು ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ಒಂದು ಇಚ್ಛೆ ಪ್ರಕಾರ ನಾನು ಈ ಕಾರ್ಯಕ್ರಮ ಇದ್ದೆ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೌದು, ಯಕ್ಷಗಾನ ಬಹುಶಃ ಅದರಲ್ಲೂ ತೆಂಕುತಿಟ್ಟಿನ ಯಕ್ಷಗಾನ ಕಲಾವಿದ. ಈಗ ಯಕ್ಷಗಾನ ಅಂತ ಹೇಳಿದ್ರೆ ಅನೇಕ ಮುಖಗಳನ್ನು ನಾವು ಕಾಣ್ತೀವಿ. ನಾವೊಬ್ಬರನ್ನ ಅರ್ಥಧಾರಿಯಾಗಿ ಕಾಣ್ತೀವಿ, ಒಬ್ಬ ನೃತ್ಯದಲ್ಲಿ ಪರಿಣತನನ್ನು ಕಾಣ್ತೀವಿ, ನಾವು ವಾಕ್ಪಟುತ್ವವನ್ನು ಕಾಣ್ತಕ್ಕಂಥ ವ್ಯಕ್ತಿಗಳನ್ನ ಕಾಣ್ತೀವಿ, ನಾವು ತರ್ಕವನ್ನು ಹೇಳ್ತಕ್ಕಂಥ ಜನರನ್ನು ಕಾಣ್ತೀವಿ, ನಾವು ಒಳ್ಳೆಯ ಸಂಭಾಷಣೆ ಮಾಡ್ತಕ್ಕಂಥ ಕಲಾವಿದರನ್ನ ಕಾಣ್ತೀವಿ. ಆದರೆ ಒಬ್ಬ ವ್ಯಕ್ತಿಯನ್ನು ಹಾವಭಾವ, ನೃತ್ಯ, ತರ್ಕ, ವಾದ, ವಾಕ್ಪಟುತ್ವ ಎಲ್ಲ ರೀತಿಯ ಪರಿಪೂರ್ಣ ಕಲಾವಿದನೊಬ್ಬನ ನಾನು ಕಂಡಿದ್ದಿದ್ರೆ ಅದು ಸನ್ಮಾನ್ಯ ಗೋವಿಂದ ಭಟ್ರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿತ್ತು. ಬಹುಶಃ ಕೆಲವರಲ್ಲಿ ಕೆಲವೇ ವಿಧದ ಯಕ್ಷಗಾನ ಕಲೆಯ ಪರಿಚಯ ಮಾತ್ರ ಅಲ್ಲ, ಅದನ್ನು ತೋರ್ಪಡಿಸ್ತಕ್ಕಂಥ ಅವರ ಹಿರಿಮೆ ಇದ್ದರೆ ಗೋವಿಂದ ಭಟ್ರಿಗೆ ಒಬ್ಬ ಪರಿಪೂರ್ಣ ಕಲಾವಿದ ಅಂತ ನಾನು ಹೇಳಿದೆ. ಬಹುಶಃ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ಕಂಡ ಪರಿಪೂರ್ಣ ಕಲಾವಿದ ಇದ್ದರೆ ಅದು ಕೆ ಗೋವಿಂದ ಭಟ್ರು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಆ ಡಾಕ್ಟರೇಟ್ ಪದವಿ ಗೌರವ ಡಾಕ್ಟರೇಟನ್ನು ಇವತ್ತು ಏನೋ ದೈವ ಇಚ್ಛೆ ಇರ್ಬೋದು. ಋಣಾನುಬಂಧ ಪತಿಪುತ್ರ ಸುತಾಲಯ ಅಂತ ಹೇಳಿದಾಗೆ ಎಲ್ಲವೂ ಋಣಬಂಧದ ಪ್ರಕಾರ ನಡೀತಕ್ಕಂಥದ್ದು. ಬಹುಶಃ ಅವರ ಋಣದಲ್ಲಿ ಇವತ್ತು ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಬಹುಶಃ ಅವರು ವಯೋಸಹಜವಾಗಿ ಅವರು ದೇವರ ಪಾದವನ್ನು ಸೇರಿದ್ದಾರೆ. ನಾವು ಅದನ್ನು ಹೇಳಬೇಕಾಗಿದೆ. ವಯೋಸಹಜವಾಗಿ ದೇವರ ಪಾದವನ್ನು ಸೇರಿದಂಥ ಗೋವಿಂದ ಭಟ್ರಿಗೆ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ವಿಧಿವಶರಾಗಿದ್ದಾರೆ. ಬಹುಶಃ ದೇವರ ಇಚ್ಛೆ ಇರಬಹುದು ಅಂತ ನಾನು ಕಾಣಿಸ್ತೇನೆ. ಬಹುಶಃ ಇಂಥ ವಿಶ್ವವಿದ್ಯಾಲಯದ ಆಡಿಟೋರಿಯಂನಲ್ಲಿ ಏನು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕಾಗಿತ್ತು, ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಬೇಕಾಗಿತ್ತು, ಅಲ್ಲಿ ಸ್ವಾಮೀಜಿಯವರು ಇರಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮಗೂ ಕೂಡ ಒಂದು ಅವಕಾಶ ಆಗಿತ್ತು. ಸ್ವಾಮೀಜಿಯವರ ಸಮ್ಮುಖದಲ್ಲಿ ಬಹುಶಃ ಯಕ್ಷಗಾನ ಕಲಾಕ್ಷೇತ್ರಕ್ಕೆ ಎಡೆನೀರು ಮಠ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಖಂಡಿತವಾಗಿ ನಾವೆಲ್ಲರೂ ಗೌರವಿಸ್ತಕ್ಕಂಥ ಸಂಗತಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮೇರು ಯಕ್ಷಗಾನ ಕಲಾವಿದನಿಗೆ ಒಂದು ಗೌರವ ಡಾಕ್ಟರೇಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿಯ ಸಮ್ಮುಖದಲ್ಲಿ ನಡೀತಕ್ಕಂಥದ್ದು ಬಹಳಷ್ಟು ಒಂದು ಅರ್ಥಪೂರ್ಣ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಅನೇಕ ಯಕ್ಷಗಾನ ಕಲಾವಿದರನ್ನು ನಾನು ಜೀವನದಲ್ಲಿ ಕಂಡಿದ್ದೆ. ಸಣ್ಣ ವಯಸ್ಸಿನಲ್ಲಿ ನನಗೂ ಒಂದು ಯಕ್ಷಗಾನದ ಬಗ್ಗೆ ಒಂದು ಅಭಿಮಾನ ಪ್ರೀತಿ ಇರ್ತಕ್ಕಂಥ ನಾನು ಬಹುಶಃ ವರ್ತಮಾನ ಸಂದರ್ಭದಲ್ಲಿ ಯಕ್ಷಗಾನವನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಗೌರವ ನೀಡ್ತೀವಿ, ಬಹುಶಃ ಅದೇ ರೀತಿಯಲ್ಲಿ ಯಕ್ಷಗಾನವನ್ನು ಯಥಾವತ್ತಾಗಿ ಮುಂದೆ ತೆಗೆದು ಹೋಗಬೇಕು ಅನ್ನುವಂಥ ಅಭಿಮಾನ ಕೂಡ ಅಭಿಪ್ರಾಯ ಕೂಡ ನಮ್ಮದಿದೆ. ಅದಕ್ಕೆ ಪೂರಕವಾಗಿ ಟಿ ಶಾಂಭಟ್ರು ಬಹುಶಃ ಅವರ ಏನು ಮೇಳ ಇದೆ, ಪುರಾಣ ಕಥೆಗಳನ್ನೇ ಆಯ್ದುಕೊಂಡು ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ ಬಹುಶಃ ಕಾಲ್ಪನಿಕ ಕಥೆಗಳನ್ನು ಸೇರಿಸ್ಕೊಂಡು ಬಹುಶಃ ಜನರಿಗೆ ಅದು ಒಂದು ರೀತಿಯಲ್ಲಿ ಹಾಸ್ಯ ಮಿಶ್ರಿತವಾದಂಥ
ಅಪೇಕ್ಷೆಗಳಿರ್ತಕ್ಕಂಥದ್ದು ಇರ್ಬೋದು. ಅದರಿಂದಾಗಿ ವರ್ತಮಾನ ಸಂದರ್ಭದಲ್ಲಿ ಆ ಕಲೆಯ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಮಾನ ಹೊಂದತಕ್ಕಂಥ ಜನ ಸಮುದಾಯದ ಮಧ್ಯೆ ಒಂದು ಜನ ಸಮುದಾಯ ಇದೆ. ಇಲ್ಲಿ ಪುರಾಣ ಕಥೆಗಳನ್ನು ಯಥಾವತ್ತಾಗಿ ಜನರಿಗೆ ಮುಟ್ಟಿಸಿ, ಬಹುಶಃ ವರ್ತಮಾನ ಸಂದರ್ಭದಲ್ಲಿ ಯಕ್ಷಗಾನ ಒಂದು ಕಲೆಯ ಮೂಲಕ ಸಮಾಜವನ್ನು ಜಾಗೃತಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದು ಇರಬೇಕಾಗಿತ್ತು. ಆದರೆ ಅದು ಏನೋ ಒಂದು ರೀತಿಯ ದಿಕ್ಕೆ ಬದಲಾಯಿಸ್ತಾ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಬಹುಶಃ ನಮ್ಮ ಶ್ಯಾಮ್ ಭಟ್ರು ಒಂದು ಮೇಳ ನಡೆಸ್ತಾ ಇದ್ದಾರೆ. ಅದು ಪುರಾಣ ಪ್ರಸಂಗಗಳಿಗೆ ಸೀಮಿತವಾಗಿರ್ತಕ್ಕಂಥ, ನಾನು ಮೊನ್ನೆ ಇಲ್ಲಿ ಒಂದು ಯಕ್ಷಗಾನವನ್ನು ನೋಡಿದ್ದೆ ಹನುಮಗಿರಿ ಮೇಳದವರಿಂದ. ಸುಧನ್ವ ಮೋಕ್ಷ ಒಂದು ಯಕ್ಷಗಾನವನ್ನು ನೋಡಿ ನನಗೆ ಭಾಳ ದೊಡ್ಡ ಅನುಭವ ಆಗಿದೆ. ಭಾಳ ಜನ ನೋಡಿರ್ಬೋದು. ಬಹುಶಃ ಒಂದು ಪಾತ್ರಗಳು ಬಹುಶಃ ಆ ಹಳೆಯ ಕಾಲದ ತರ್ಕಗಳಿಗೆ ಹೆಚ್ಚು ಪುಷ್ಟಿಯನ್ನು ಕೊಡುವ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಇತ್ತು ಅಂತ ನನ್ನ ಅಭಿಪ್ರಾಯ. ಭಾಳಷ್ಟು ಯಕ್ಷಗಾನ ಪ್ರೇಮಿಗಳಿಗೆ ಖುಷಿ ಕೊಟ್ಟಿರ್ತಕ್ಕಂಥ ರಂಗಭಟ್ರು ಮತ್ತು ಪೆರ್ಬುದ ಜಯಪ್ರಕಾಶ್ ಶೆಟ್ಟರವರ ಅವರ ಈಗಿನ ಒಂದು ಯಕ್ಷಗಾನ ಕ್ಷೇತ್ರದಲ್ಲಿ ಅವರ ಸಾಧನೆಯ ಒಂದು ಫಲಿತಾಂಶ ನಾನು ಆ ಒಂದು ಪ್ರಸಂಗದಲ್ಲಿ ನೋಡಿದೆ. ಒಳ್ಳೆಯ ಫಲಿತಾಂಶವನ್ನು ನಾನು ಪ್ರಸಂಗದಲ್ಲಿ ನೋಡಿದೆ. ಅಂಥ ಅವಕಾಶಗಳು ನಮಗೆ ಭಾಳ ಕಡಿಮೆ ಸಿಗ್ತಾ ಇರತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಬಹುಶಃ ಯಕ್ಷಗಾನಕ್ಕೂ ಕೂಡ ಪ್ರೋತ್ಸಾಹ ಇನ್ನೂ ಹೆಚ್ಚಿಗೆ ಸಿಗಬೇಕಾಗಿದೆ. ಕೇವಲ ನಾವು ಮನೋರಂಜನೆಯಾಗಿರ್ತಕ್ಕಂಥದ್ದು ಯಕ್ಷಗಾನ ಅಲ್ಲ, ಬಹುಶಃ ಎಲ್ಲ ರಂಗದಲ್ಲಿ ಕೂಡ ಯಕ್ಷಗಾನ ಅದು ಎಲ್ಲ ಮುಖದಲ್ಲಿ ಕೂಡ ನಮಗೆ ಕಾಣಬೇಕಾಗಿದೆ. ಆದ್ದರಿಂದಾಗಿ ಎಲ್ಲ ಮುಖದಲ್ಲಿ ಒಬ್ಬ ಪರಿಪೂರ್ಣ ಕಲಾವಿದ ಗೋವಿಂದ ಭಟ್ರನ್ನ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ದೇವರ ಪಾದವನ್ನು ಸೇರ್ತಕ್ಕ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಹಿಂದ್. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನದ ವಚನಗಳಿಂದ ಕಾರ್ಯಕ್ರಮವನ್ನು ಔನ್ನತ್ಯಕ್ಕೇರಿಸಬೇಕಾಗಿ ಅವರ ಪಾದಾರವಿಂದಗಳಲ್ಲಿ ಸಂಪ್ರಾರ್ಥಿಸ್ತೇನೆ. ಓಂ ನಮೋ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಾಲಂ ಮತಸಿ ಕುಸುಮಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯಕ್ಷಗಾನ ಕಲೆಯ ಮೇರು ನಟ, ಕಲಾವಿದ, ಯಕ್ಷ ದಶಾವತಾರಿ ಡಾಕ್ಟರ್ ಕೆ ಗೋವಿಂದ ಭಟ್ ಸೂರ್ಯಕುಮಾರ್ ಇವರ ಗೋವಿಂದ ಸ್ಮರಣ ನುಡಿನಮನ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಈಗಾಗಲೇ ಪುರಾಣದಿಂದ ಬಹಳಷ್ಟು ಕಲಾವಿದರು, ವಿದ್ವಾಂಸರು ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಆಶಯಗಳನ್ನು ಇಲ್ಲಿ ವೇದಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಇಲ್ಲಿ ಏನು ಮಂಗಳೂರು ವಿಶ್ವವಿದ್ಯಾನಿಲಯ ಅವರಿಗೆ ಕೊಡಮಾಡಿದಂತಹ ಡಾಕ್ಟರೇಟ್ ಪದವಿಯ ಪ್ರಧಾನ ಸಮಾರಂಭ ಕೂಡ ಇದರ ಜೊತೆಯಲ್ಲಿ ನಡೀತಾ ಇದೆ. ಶ್ರೀ ಗೋವಿಂದ ಭಟ್ ಅವರು ಯಕ್ಷಗಾನ ರಂಗ ಕಂಡಂಥ ಅತಿ ದೊಡ್ಡ ಒಬ್ಬ ಕಲಾವಿದ. ನಾವೆಲ್ಲ ಶ್ರೀಮಠದ
ಕಾರ್ಯಕ್ರಮಗಳಲ್ಲಿ ಎಳವೆಯಲ್ಲೇ ಅವರ ಪಾತ್ರವನ್ನು, ಅವರ ವ್ಯಕ್ತಿತ್ವವನ್ನು ನೋಡಿಕೊಂಡು ಬೆಳೆದವರು. ಪ್ರಸ್ತುತ ಕಾಲಮಾನದಲ್ಲಿ ಒಬ್ಬ ವ್ಯಕ್ತಿಯ ಸರಾಸರಿ ಆಯುಸ್ಸಿನ ಭಾಗವನ್ನು ಅವರು ಒಬ್ಬ ಕಲಾವಿದನಾಗಿ ಈ ಯಕ್ಷಗಾನ ಕಲಾರಂಗದಲ್ಲಿ ಅವರು ಕಳೆದಿದ್ದಾರೆ. ಅಂತಹ ಒಂದು ದೊಡ್ಡ ಯೋಗ ಭಾಗ್ಯ ಅವರಿಗೆ ದೊರಕಿದೋರಕ್ಕೆ ಕಾರಣ ಅವರ ಒಳಗಿರುವಂತಹ ಒಬ್ಬ ಕಲಾವಿದ ಮತ್ತು ಅವರ ಒಳಗಿರುವಂಥ ಒಂದು ವ್ಯಕ್ತಿತ್ವ. ಇವತ್ತು ಯಕ್ಷರಂಗವನ್ನು ಅವರು ಅಗಲಿದ್ದಾರೆ ಅನ್ನೋದು ವಾಸ್ತವವಾದರೂ ಕೂಡ ಅವರ ನೆನಪು, ಅವರ ಹೆಸರು ಖಂಡಿತವಾಗಿಯೂ ಯಕ್ಷಗಾನ ಜಗತ್ತಿನಲ್ಲಿ ಅದು ಯಾವತ್ತೂ ಇರ್ತದೆ ಅನ್ನೋದು ನಮಗೆ ನಂಬಿಕೆ ಮತ್ತು ವಿಶ್ವಾಸ. ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ಅಲ್ಲ ಗೋವಿಂದ ಭಟ್ರು, ಒಂದು ರೀತಿಯಲ್ಲಿ ಮುಂದಿನ ತಲೆಮಾರಿಗೆ ಯಕ್ಷಗಾನದ ಕಲಾವಿದರಿಗೆ, ಯಕ್ಷಗಾನ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಪಠ್ಯ ಅವರು. ಒಬ್ಬ ಕಲಾವಿದ ಹೇಗೆ ಇರಬೇಕು, ಯಾವ ಪಾತ್ರವನ್ನು ಹೇಗೆ ಪ್ರಸ್ತುತಪಡಿಸಬೇಕು, ಅವನ ವ್ಯಕ್ತಿತ್ವ ಹೇಗಿರಬೇಕು, ಅವನ ದಿನಚರಿ ಹೇಗಿರಬೇಕು, ಅವನ ಯಾವ ರೀತಿಯ ಶಿಸ್ತುನಿಂದ ಬದುಕಬೇಕು, ಒಬ್ಬ ಕಲಾವಿದನಾಗಿ ಎಷ್ಟು ಎತ್ತರಕ್ಕೆ ಇರಬೇಕು ಮತ್ತು ಒಬ್ಬ ಸಹೃದಯಿ ಕಲಾವಿದನಾಗಿ ಯಾವ ರೀತಿಯ ಸರಳತೆಯನ್ನು ತೋರಿಸಬೇಕು ಅನ್ನೋದನ್ನು ಎಲ್ಲವನ್ನು ಕಲಿಸಿಕೊಟ್ಟಂತಹ ಒಬ್ಬ ಹಿರಿಯ ಕಲಾವಿದ ಶ್ರೀ ಗೋವಿಂದ ಭಟ್ ಅವರು. ನಾನು ಕಳೆದ ತಿಂಗಳು ಮಠದಲ್ಲಿ ಅವರ ಸಂಸ್ಮರಣೆ ಆಗುವಂಥ ಕಾರ್ಯಕ್ರಮದಲ್ಲಿ ವಿದ್ವಾಂಸರಾದ ಹಿರಣ್ಯ ವೆಂಕಟೇಶ್ ಭಟ್ರು ಒಂದೆರಡು ನೆನಪುಗಳನ್ನು ಅಲ್ಲಿ ಹೇಳಿಕೊಂಡಿದ್ದರು. ಅವರು ಮಠದಲ್ಲಿ ಬಂದು ನಮ್ಮ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಕಾಲದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಂಥ ಒಂದು ಪರಿ, ಮಠದಲ್ಲಿ ಯಾವುದೇ ಹಮ್ಮು ಬಿಮ್ಮಲ್ಲದೆ ಯಾವ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಯಾವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಇಂತಹ ವೇಷ ಬೇಕನ್ನೋದಾಗಿ ಯಾವುದೇ ರೀತಿಯಾದಂಥ ಒಂದು ಹಠ ಇಲ್ಲ ಅವರಿಗೆ. ಒಂದು ವೇಳೆ ವೇಷ ಹಂಚುವುದರಲ್ಲಿ ಸಮಸ್ಯೆ ಆದರೆ ನಾನು ದೂತನ ಪಾತ್ರವನ್ನು ಬೇಕಾದರೂ ಮಾಡ್ತೇನೆ ಅನ್ನುವಂಥ ಒಂದು ದೊಡ್ಡ ವ್ಯಕ್ತಿತ್ವ ಅವರದು. ಸ್ವಾಮಿಗಳ ಹಾಡುಗಾರಿಕೆಗೆ ಸ್ವತಃ ಅವರೇ ಶ್ರುತಿಯನ್ನು ಹಿಡಿಯುವುದು ಅಥವಾ ನೇಪಥ್ಯದ ವಿಷಯಗಳಲ್ಲಿ ಸಹಕರಿಸುವುದು, ಬೇರೆ ಬೇರೆ ರೀತಿಯಿಂದ ಪ್ರದರ್ಶನಕ್ಕೆ ಸಹಾಯವಾಗುವಂತಹ ಕೆಲಸಗಳನ್ನು ಮಾಡೋದು, ಈ ರೀತಿಯಾಗಿ ಬಹಳ ಸರಳವಾದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬಹಳ ದೊಡ್ಡ ಕಲಾವಿದರಾಗಿ ಮೆರೆದಂಥ ಒಬ್ಬ ವ್ಯಕ್ತಿ ಶ್ರೀ ಗೋವಿಂದ ಭಟ್ರು. ಅಂತಹ ಒಬ್ಬ ಕಲಾವಿದ ವಯೋಸಹಜವಾಗಿ ಅವರು ಯಕ್ಷಗಾನವನ್ನು ರಂಗವನ್ನು ಬಿಟ್ಟಾಗಲಿದ್ದಾರೆ. ಆದರೆ ಅವರ ವ್ಯಕ್ತಿತ್ವ, ಅವರು ನಡೆದು ಬಂದಂತಹ ದಾರಿ, ಅವರು ನಮಗೆ ಕೊಟ್ಟಂತಹ ಅವರ ಪಾತ್ರಗಳ ಒಂದು ಚಿತ್ರಣಗಳು, ಆ ಪಾತ್ರಗಳ ಒಂದು ಪ್ರಸ್ತುತಿಗಳು, ಅದನ್ನೆಲ್ಲ ಮುಂದಿನ ಒಂದು ತಲೆಮಾರು ನೆನಪಿನಲ್ಲಿ ಇಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದು ಯಾವುದೇ ರೂಪದಲ್ಲಿರ್ಬೋದು. ಅವರಿರುವಾಗ ಕೂಡ ಅವರ ಕುರಿತಾಗಿ ಪುಸ್ತಕಗಳು ಪ್ರಕಟ ಆಗಿದೆ. ಆದರೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರ ಕುರಿತಾದಂತಹ ಪುಸ್ತಕಗಳಿರ್ಬೋದು, ಸಂಶೋಧನೆಗಳಿರ್ಬೋದು. ಆದರೆ ಅಂತಹ ಒಬ್ಬ ಕಲಾವಿದ ತಲೆಮಾರಿಂದ ತಲೆಮಾರಿಗೆ ಅವನು ಯಾವತ್ತೂ ನೆನಪಿಸಲ್ಪಡ್ತಾನೆ. ಆ ರೀತಿಯಲ್ಲಿ ಗೋವಿಂದ ಭಟ್ಟರ ಬಗ್ಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿದ್ವಾಂಸರಿಂದ ಅಂಥ ಕೆಲಸಗಳು ನಡೆದರೆ ನಿಜವಾದ ಅವರ ಸ್ಮರಣೆ ಆಗ್ತದೆ. ಈ ಸಂದರ್ಭದಲ್ಲಿ ಯಕ್ಷಗಾನ ರಂಗವನ್ನು, ಯಕ್ಷಗಾನ ಲೋಕವನ್ನು ಅಗಲಿದಂಥ ಡಾಕ್ಟರ್ ಕೆ ಗೋವಿಂದ ಭಟ್ ಅವರಿಗೆ ಆ ವಿಷ್ಣು ಸಾಯುಜ್ಯವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದ, ಅವರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ, ಯಕ್ಷಗಾನ ಕಲಾರಂಗಕ್ಕೆ ಅವರ ಅಗಲಿಕೆಯನ್ನು ಸಹಿಸುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ಬಹಳ ಔಚಿತ್ಯಪೂರ್ಣವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದೆ. ಈಗಾಗಲೇ ಕುಲಪತಿಗಳು ಹೇಳಿದ ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ ಒಂದು ಮರಣೋತ್ತರವಾಗಿ ಡಾಕ್ಟರೇಟ್ ಕೊಡೋದು ಇದುವೇ ಶುರು. ಆ ನಿಟ್ಟಿನಲ್ಲಿ ಗೋವಿಂದ ಭಟ್ರು ವಿಶ್ವವಿದ್ಯಾಲಯದ ದಾಖಲೆಗಳಲ್ಲಿ ಕೂಡ ನಿರಂತರವಾಗಿ ಅವರು ಸ್ಮರಣೆಯಲ್ಲಿರ್ತಾರೆ. ಯಾವತ್ತೂ ಅವರನ್ನು ನೆನಪಿಸಿಕೊಂಡಿರುವಂಥ ಒಂದು ಕೆಲಸ ಇವತ್ತಾಗಿದೆ. ಅದಲ್ಲದೆ ನಾನು ಇವತ್ತು
ಪ್ರತ್ಯೇಕವಾಗಿ ಡಾಕ್ಟರ್ ಧರ್ಮ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಬಾರಿ ಅವರ ಆಯ್ಕೆ ನಾವೆಲ್ಲ ಭಾಳ ಹೆಮ್ಮೆಯಿಂದ ಅದನ್ನು ಒಪ್ಪುವಂಥದ್ದು. ಯಕ್ಷಗಾನದ ರಂಗದಲ್ಲಿ ಡಾಕ್ಟರ್ ಕೆ ಗೋವಿಂದ ಭಟ್ ಅವರಿರ್ಬೋದು, ಒಬ್ಬ ದೈವ ನರ್ತಕರಾಗಿ ರವೀಶ್ ಪಡುಮಲೆಯವರಿಗಿರ್ಬೋದು, ಒಬ್ಬ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂಥ ಹಾಜಬ್ಬ ಅವರಿರ್ಬೋದು. ಭಾಳ ಸೂಕ್ತವಾದಂಥ ವ್ಯಕ್ತಿಯನ್ನು ಆರಿಸಿ ಇವತ್ತು ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ನಾವೆಲ್ಲ ದಕ್ಷಿಣ ಕನ್ನಡದವರು, ಸಾಧಕರು, ಕಲಾವಿದರು ಎಲ್ಲ ಒಂದು ರೀತಿಯಲ್ಲಿ ಅಲ್ಪತೃಪ್ತರು. ಪದ್ಮಶ್ರೀ ಪದವಿಗೆ ಅಥವಾ ಡಾಕ್ಟರೇಟ್ ಪದವಿಗೆ ಅವರು ಹಾತರವರಲ್ಲ. ಕೇವಲ ರಾಜ್ಯ ಪ್ರಶಸ್ತಿ ಅಥವಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅದಕ್ಕೆ ಸಮಾಧಾನ ಪಟ್ಟುಕೊಳ್ಳುವವರು. ಆದರೆ ಪದ್ಮಶ್ರೀ ಅಂತ ಪ್ರಶಸ್ತಿಗಳು ಗಗನಕುಸುಮ ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿದ್ದರೂ ಕೂಡ ಇವತ್ತು ಅಂತಹ ಪ್ರಶಸ್ತಿಗಳು ಕೂಡ ನಮ್ಮ ಹತ್ತಿರ ಇವತ್ತು ಬರ್ತಾ ಇದೆ. ಹಾಜಬ್ಬ ಇರ್ಬೋದು, ಮಾಲಿಂಗನಾಯಕ ಅವರು ಇರ್ಬೋದು, ಅದು ನಮ್ಮ ಕಾಸರಗೋಡಿನ ಸತ್ಯನಾರಾಯಣ ಬೆಳ್ಳೇರಿಯವರು ಇರ್ಬೋದು. ಇಂಥ ವ್ಯಕ್ತಿಗಳನ್ನು ಕೂಡ ಇವತ್ತು ಅಂತಹ ಪ್ರಶಸ್ತಿಗಳು ಆರಿಸಿಕೊಂಡು ಬರ್ತಾ ಇದೆ. ವಿಶ್ವವಿದ್ಯಾನಿಲಯದ ಡಾಕ್ಟರೇಟ್ ಪದವಿಗಳು ಕೂಡ ಇವತ್ತು ಹಾಜಬ್ಬ ಅವರು, ರವೀಶ್ ಪಡುಮಲೆಯವರು ಇಂತಹ ವ್ಯಕ್ತಿಗಳಿಗೆ ಅದು ನೀಡಲ್ಪಡ್ತದೆ ಅಂದರೆ ಖಂಡಿತವಾಗಿಯೂ ಆ ಪ್ರಶಸ್ತಿಗಳ ಮೌಲ್ಯ ಇವತ್ತು ವರ್ಧನೆ ಆಗಿದೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಆ ನಿಟ್ಟಿನಲ್ಲಿ ಇವತ್ತು ಗೋವಿಂದ ಭಟ್ರ ಮೂಲಕ ಇಡೀ ಯಕ್ಷಗಾನ ರಂಗಕ್ಕೆ ಆ ಪದವಿಯನ್ನು ಸನ್ಮಾನಿಸಿದಂಥ ಕುಲಪತಿಗಳಂಥ ಡಾಕ್ಟರ್ ಧರ್ಮ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈಗ ಡಾಕ್ಟರ್ ಟಿ ಶಾಂಭಟ್ ಅವರು ಹೇಳಿದ ಹಾಗೆ ಯಕ್ಷಗಾನ ರಂಗವನ್ನು ವಿಶ್ವವಿದ್ಯಾನಿಲಯಗಳು, ಮಂಗಳೂರು ಇರ್ಬೋದು ಅಥವಾ ಇನ್ನಿತರ ಕರ್ನಾಟಕದ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿರ್ಬೋದು, ಖಂಡಿತವಾಗಿಯೂ ಪ್ರತ್ಯೇಕವಾಗಿ ಅದನ್ನು ಪರಿಗಣಿಸಬೇಕು. ಯಾಕಂದರೆ ಧರ್ಮ ಅವರೇ ಅವರ ಮಾತಿನಲ್ಲಿ ಹೇಳಿದರು, ಇವತ್ತು ಅತ್ಯಂತ ಸ್ವಚ್ಛವಾದಂಥ ಒಂದು ಕನ್ನಡ ಮಾತಾಡೋದಿದ್ದರೆ ಅದು ಉಳಿದಿದ್ದರೆ ಯಕ್ಷಗಾನ ಕಲೆಯ ಮೂಲಕ. ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸಿದರೆ, ಯಕ್ಷಗಾನ ಕಲೆಗೆ ಸರ್ಕಾರ ಸರಿಯಾದ ಮಾನ್ಯತೆಯನ್ನು ಕೊಟ್ಟರೆ ಕನ್ನಡವನ್ನು ಕಾಪಾಡಲಿಕ್ಕೆ ಅದಕ್ಕೊಂದು ಪ್ರತ್ಯೇಕ ಇಲಾಖೆಯ ಅಗತ್ಯ ಇಲ್ಲ ಇವತ್ತು ಕರ್ನಾಟಕದಲ್ಲಿ. ಆ ಕೆಲಸವನ್ನು ಇವತ್ತು ಯಕ್ಷಗಾನ ಕಲೆ ಮಾಡ್ತಾ ಇದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಆ ನಿಟ್ಟಿನಲ್ಲಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ, ಇವತ್ತು ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು, ಯಕ್ಷಗಾನ ಕಲೆಯ ಬಹಳ ದೊಡ್ಡ ಅಭಿಮಾನಿಗಳು ಆದಂಥ ಶ್ರೀ ರಮಾನಾಥ ರೈ ಅವರು ಉಪಸ್ಥಿತರಿದ್ದಾರೆ. ಈಗಾಗಲೇ ಶಾಂಭಟ್ರು ಹೇಳಿದರು, ಅವರು ಶಾಸಕರಾಗಿರುವಾಗ ಅವರು ವೇಷ ಮಾಡಿದ್ದು, ಅದಕ್ಕೆ ತರಬೇತಿಯನ್ನು ನೀಡಿದವರು ಪೂಜ್ಯ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು. ಆ ರೀತಿಯಲ್ಲೂ ಕೂಡ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಯಕ್ಷಗಾನದ ವಲಯದಲ್ಲಿ ಅವರು ಶಿಷ್ಯ. ಯಾವತ್ತೂ ಅವರು ಅದನ್ನು ನೆನಪಿಸ್ಕೊಳ್ತಾರೆ. ನನಗಿವತ್ತಿಗೂ ನೆನಪಾಗ್ತಾರೆ. 2000 ಇಸವಿಯಲ್ಲಿ ನಮ್ಮ ಎಡನೀರು ಶ್ರೀ ವಿಷ್ಣುಮಂಗಲ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಅವರು ಸಂಜೆ ಸಭೆಯಲ್ಲಿ ಭಾಗವಹಿಸಬೇಕಿತ್ತು. ಆಗ ಅವರು ಮಂತ್ರಿಗಳಾಗಿದ್ದರು. ಮಂತ್ರಿಗಳಾಗಿರುವಾಗ ಅವರ ಒತ್ತಡ ಹೇಗಿರ್ತದೆ ನಮಗೆ ಅಂದಾಜಾಗ್ತದೆ. ಆ ಸಭೆಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಕಡೆಗೆ ತಡ ಆಗಿ ರಾತ್ರಿ 12 ಗಂಟೆಗೆ ಅವರು ಮಠಕ್ಕೆ ಬಂದರು. ಬರುವಾಗ ಅಲ್ಲಿ ಯಕ್ಷಗಾನ ಕಾರ್ಯಕ್ರಮ ಯಾವುದು ಆಗ್ತಿತ್ತು. ಅಲ್ಲಿ ಬಂದು 12 ಗಂಟೆಗೆ ಕೂತವರು ಬೆಳಗಿನವರೆಗೆ ಆ ಯಕ್ಷಗಾನವನ್ನು ನೋಡಿ ಅವರು ಮಠದಿಂದ ತೆರಳಿತು. ಯಕ್ಷಗಾನದ ಮೇಲೆ ಒಂದು ಆಸಕ್ತಿ ಇಲ್ಲದಿದ್ದರೆ ಆ ರೀತಿಯಲ್ಲಿ ಅವರಿಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ನಿಜ ಅರ್ಥದಲ್ಲಿ ಯಕ್ಷಗಾನದ ಒಬ್ಬ ಆಸಕ್ತ ಅಭಿಮಾನಿ ಮತ್ತು ಗೋವಿಂದ ಭಟ್ರ ಒಬ್ಬ ದೊಡ್ಡ ಅಭಿಮಾನಿಯಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಒಂದು ರೀತಿಯಲ್ಲಿ ಬಹಳ ಔಚಿತ್ಯಪೂರ್ಣವಾದಂಥ ವಿಷಯ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೊಬ್ಬರು ಡಾಕ್ಟರ್ ಟಿ ಶಾಂಭಟ್ ಅವರು, ಡಾಕ್ಟರ್ ಕೀಲಾರು ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದ ಮೂಲಕ ಇವತ್ತು ಶಾಂಭಟ್ರು ಈ ಗೋವಿಂದ ಸ್ಮರಣೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರು ಯಕ್ಷಗಾನ ಕಲಾವಿದರನ್ನು ಬಹಳಷ್ಟು ಅಭಿಮಾನದಿಂದ ನೋಡುವವರು. ಆದರೆ ಕೆಲವರನ್ನು ಅಭಿಮಾನ ಮಾತ್ರ ಅಲ್ಲ, ಆರಾಧನಾ ದೃಷ್ಟಿಯಿಂದ ನೋಡುವವರು. ಅವರ ಮಾತಿನಲ್ಲಿ ಹೇಳಿದಾಗ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಗೋವಿಂದ ಭಟ್ರು ಬಹಳಷ್ಟು ಆರಾಧನಾ ದೃಷ್ಟಿಯಿಂದ ಅವರನ್ನು ನೋಡಿಕೊಂಡು ಬಂದವರು ಡಾಕ್ಟರ್ ಟಿ ಶಾಂಭಟ್ ಅವರು. ಶ್ರೇಣಿ ಗೋಪಾಲಕೃಷ್ಣ ಭಟ್ ಅವರ 100ನೇ ವರ್ಷದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ, ಬಹಳ ಔಚಿತ್ಯಪೂರ್ಣವಾಗಿ ಕಲ್ಲುಗುಂಡಿಯ ಯಕ್ಷೋತ್ಸವದಲ್ಲಿ ಮಾಡಿದ್ದನ್ನು ಇವತ್ತಿಗೂ ನಾವು ನೆನಪಿಸಿಕೊಳ್ತೇವೆ. ವರ್ಷದ ಕಲ್ಲುಗುಂಡಿ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಗೋವಿಂದ ಭಟ್ಟರನ್ನು ಯಾವುದಾದ್ರೂ ಒಂದೊಂದು ರೀತಿಯಲ್ಲಿ ಅವರನ್ನು ಅಲ್ಲಿ ಸನ್ಮಾನಿಸ್ತಾ, ಅವರನ್ನು ಗೌರವಿಸ್ತಾ ಅವರ ಪಾತ್ರ ಪ್ರಸ್ತುತಿಯನ್ನು ಮಾಡ್ತಾ ಬಂದದನ್ನು ಕೂಡ ನೋಡಿದ್ದೇವೆ. ಇನ್ನೊಂದು ನಮ್ಮ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು, ಅವರ ಉದ್ಯೋಗ ಪಥದಲ್ಲಿ, ಅವರ ವೃತ್ತಿ ಜೀವನದಲ್ಲಿ ಯಾವತ್ತೂ ಅವರಿಗೆ ಆಶೀರ್ವಾದದ ನೆರಳಾಗಿ ಬಂದವರು ಶ್ರೀ ಕೇಶವಾನಂದ ಭಾರತಿ ಶ್ರೀಪಾದಂಗಳವರು. ಸುಮಾರು 40-45 ವರ್ಷಗಳ ಅದಕ್ಕಿಂತಲೂ ಮಿಕ್ಕಿದ ಸಂಬಂಧ ಮಠದೊಂದಿಗೆ ಮತ್ತು ಸ್ವಾಮೀಜಿಯವರೊಂದಿಗೆ
ನಿಕಟವಾದಂಥ ಒಂದು ಸಂಬಂಧ. ಆ ನೆನಪನ್ನು ಇವತ್ತಿಗೂ ಕೂಡ ಉಳಿಸಿಕೊಂಡು ಕಲ್ಲುಗುಂಡಿ ಯಕ್ಷೋತ್ಸವದಲ್ಲಿ ಕಳೆದ 5 ವರ್ಷಗಳಿಂದ ಸ್ವಾಮೀಜಿಯವರು ಬ್ರಹ್ಮೈಕ್ಯರಾದ ಬಳಿಕ ಕೇಶವಾನಂದ ಭಾರತಿ ಪ್ರಶಸ್ತಿ ಅನ್ನುವಂಥ ಬೇರೆ ಬೇರೆ 4 ವಿಭಾಗಗಳಲ್ಲಿ ಕಾನೂನು, ಶಿಕ್ಷಣ, ಯಕ್ಷಗಾನ, ಈ ರೀತಿಯಲ್ಲಿ ಸಂಗೀತ, ಈ ರೀತಿಯಲ್ಲಿ ಬೇರೆ ಬೇರೆ ವಲಯದಲ್ಲಿ ಕಲಾವಿದರನ್ನು, ನ್ಯಾಯವಾದಿಗಳನ್ನು, ಹೀಗೆ ಅವರನ್ನು ಕರೆದು ಆ ಸ್ವಾಮಿಗಳ ಹೆಸರನ್ನು ನೆನಪಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಶಾಂಭಟ್ರು ಅವರು ಯಾರನ್ನು ಆರಾಧಿಸ್ತಾರೆ, ಯಾರನ್ನು ಮೆಚ್ಚಿಕೊಳ್ತಾರೆ, ಅವರನ್ನು ಯಾವತ್ತಿಗೂ ಮರೆಯುವುದಿಲ್ಲ ಅನ್ನೋದನ್ನು ಪುನಃ ಇವತ್ತು ಗೋವಿಂದ ಸ್ಮರಣೆಯ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ. ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ಇವತ್ತು ನೆರವೇರಿದೆ. ಇದನ್ನು ಸಂಯೋಜಿಸಿದಂತಹ ಕೀಲಾರ ಗೋಪಾಲಕೃಷ್ಣ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ ಅದರ ಸಾರಥ್ಯವನ್ನು ವಹಿಸಿಕೊಂಡಂತಹ ಯಕ್ಷಗಾನದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಇವತ್ತು ಯಕ್ಷಗಾನ ವಲಯದಲ್ಲಿ ಗುರುತಿಸಿಕೊಂಡವರು ಡಾಕ್ಟರ್ ಟಿ ಶಾಂಭಟ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೃದಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ಎಲ್ಲ ಗೋವಿಂದ ಭಟ್ಟರ ಅಭಿಮಾನಿಗಳು, ಕಾರ್ಯಕ್ರಮವನ್ನು ಇಲ್ಲಿ ಕೊಟ್ಟಂತಹ ಎಲ್ಲ ಕಲಾವಿದ ಬಂಧುಗಳು, ಮುಖ್ಯವಾಗಿ ಅವರ ಎಲ್ಲ ಕುಟುಂಬ ವರ್ಗದವರು, ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಅವರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ, ಗೋವಿಂದ ಭಟ್ಟರಿಗೆ ಆ ದೇವರು ವಿಷ್ಣು ಸಾಹಿತ್ಯವನ್ನು ನೀಡಲಿ. ಗೋವಿಂದ ಭಟ್ಟರು ಮತ್ತೆ ಹುಟ್ಟಿ ಬರುವುದಿಲ್ಲ, ಆದರೆ ಗೋವಿಂದ ಭಟ್ಟರಂತಹ ಕಲಾವಿದರು, ಗೋವಿಂದ ಭಟ್ಟರಂತಹ ವ್ಯಕ್ತಿತ್ವಗಳು ಮತ್ತೆ ಹುಟ್ಟಿ ಬರಲಿ, ಕಲಾವಿದರಲ್ಲಿ ಗೋವಿಂದ ಭಟ್ಟರು ಹುಟ್ಟಿ ಬರಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಮುರಾರೇಹೇ ತೃತೀಯ ಪಂಥ ಎಂಬುದು ಒಂದು ಶಾಸ್ತ್ರವಚನ. ಮುರಾರಿ ಎಂಬ ವಿದ್ವಾಂಸನ ಮತ 3ನೆಯ ಮತ ಎಂಬುದಾಗಿ. ಆ ರೀತಿ ಹಿನ್ನೆಲೆಯಲ್ಲಿ ನೋಡಿದರೆ ಸೂರ್ಯಕುಮೇರು ಗೋವಿಂದರ ಭಟ್ಟರ ಶೈಲಿ ಮತ್ತು ಕೊಡುಗೆ 3ನೆಯ ಶೈಲಿ. 1ನೆಯದ್ದು ಕುರಿಯ ವಿಠಲಶಾಸ್ತ್ರಿಗಳ ಶೈಲಿ ಮತ್ತು ಕೊಡುಗೆ, 2ನೆಯದ್ದು ಶೇಣಿ ಗೋಪಾಲಕೃಷ್ಣ ಭಟ್ಟರ ಶೈಲಿ ಮತ್ತು ಕೊಡುಗೆ, 3ನೆಯದ್ದು ಕೆ ಗೋವಿಂದ ಭಟ್ಟರ ಶೈಲಿ ಮತ್ತು ಕೊಡುಗೆ. ಈ ರೀತಿಯಲ್ಲಿ ಬೆಳಗಿನಿಂದ ಈ ತನಕದವರೆಗೆ ಗೋವಿಂದ ಭಟ್ಟರ ಸ್ಮರಣೆಯನ್ನು, ಸಂಸ್ಮರಣೆಯನ್ನು ನಾವು ಮಾಡಿದ್ದೇವೆ. ಇದು ನಮಗೆ ತೃಪ್ತಿಯನ್ನು ತಂದಿದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.